ಚಳಿಗಾಲ ಅಧಿವೇಶನದಾಗ ವಸತಿ ಮಂತ್ರಿ ಜಮೀರ್ ಅಹ್ಮದ್ ಖಾನದ ಹವಾಲ್ರಿ. ಎಲ್ಲಿ ನೋಡಿದಲ್ಲಿ ಜಮೀರ್ ಅಹ್ಮದ್ ಖಾನ ಒಬ್ರಂತೂ ಘೋಷಣೆ ಕೂಗಿಬಿಟ್ರು, ಕರ್ನಾಟಕದ ಶೇರೆ ಜಮೀರ್ ಅಹ್ಮದ್ ಖಾನ್. ನೋಡ್ರಿ ಹೆಂಗೆ ಬರತ್ತಾವ. ಈಗ ಉತ್ತರ ಕರ್ನಾಟಕದಾಗ ಎಲ್ಲಿ ನೋಡಿದಲ್ಲಿ ಜಮೀರ್ ಅಹ್ಮದ್ ಖಾನನ ಅಭಿಮಾನಿಗಳು ಎದ್ದು ಕುಂತಾರ್ರಿ. ದಿಢೀರನೆ ಹೆಲಿಕಾಪ್ಟರ್ ಮುಖಾಂತರ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಜೊತೆ ಕುಡ್ಚಿ ಗ್ರಾಮಕ್ಕೆ ಬಂದಾಗ ನೋಡಿದಿರಿ ಜನಸ್ತೋಮ. ಆ ವಿಡಿಯೋ ಹಾಕಾಕತ್ತೀನಿ. ಜಮೀರ್ ಅಹ್ಮದ್ ಖಾನ್ ಕುಡ್ಚಿಗೆ ಹಂಗೆ ಬಂದಿಲ್ರಿ. 1,35,00,000 ರೂಪಾಯಿದ ಆದೇಶ ಪತ್ರ, ಆಮೇಲೆ ಮುಳುಗಡೆ ಆದಂಥ ಮನೆಗಳಿಗೆ ಮಾರ್ಚ್ ಒಳಗಡೆ ಎಲ್ಲರಿಗೂ ಮನೆಗಳು. ಇವನೆಂಥ ಮಂತ್ರಿ ರೀ. ಯಾವಾಗ ಮಂತ್ರಿಗಳಿಗೆ ಅಭಿಮಾನಿಗಳು ಹುಡ್ಕೋತಾರ, ಅವರು ಆ ಮಂತ್ರಿಗಳು ಕೆಲಸ ಮಾಡಿ ತೋರಿಸ್ತಾರೆ ಅಂತೇಳಿ ಅಭಿಮಾನಿಗಳು ಹುಟ್ಟಿರ್ತಾರೆ. ಲಕ್ಷಾಂತರ ಅಭಿಮಾನಿಗಳು ಇವತ್ತು ಜಮೀರ್ ಅಹ್ಮದ್ ಖಾನ್ ಅನ್ನಕತ್ತಾರ. ಇದೇ ಬರುವ 2-3 ದಿನದಲ್ಲಿ ಇದೇ ಹಾವೇರಿಯಲ್ಲಿ ತಮ್ಮ ಸುಪುತ್ರ ಕಲ್ಟ್ ಸಿನಿಮಾದ ಒಂದು ಟ್ರೇಲರ್ ಸಹಿತ ಬಿಡುಗಡೆ ಐತ್ರಿ. ಯಶ ಸಾಧಿಸಬೇಕ್ರಿ ಕಲ್ಟ್ ಸಿನಿಮಾದಿಂದ ಜಯದ್ ಖಾನ್. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಡಬಗ್ಗರಿಗೆ ದಾನ ಧರ್ಮದ ಮುಖಾಂತರ ಹೆಸರುವಾಸಿಯಾದಂಥ ಈ ಜಮೀರ್ ಅಹ್ಮದ್ ಖಾನ್ ಅವರ ಮಗ ಸಹಿತ ಹಾಲಿವುಡ್ ಬಾಲಿವುಡ್ಗೆ ಹೋಗ್ಬೇಕಲ್ರಿ. ಅನೇಕರು ಹಾರೈಕೆ ಮಾಡಿದಾರ, ಅನೇಕರು ಎಷ್ಟೊಂದು ಅಭಿನಂದನೆಗಳನ್ನು ಸಲ್ಲಿಸಿದಾರ. ತನ್ನ ತಂದೆಯ ಮಾರ್ಗದರ್ಶನದಂತೆ ಜಯದ್ ಖಾನ್ ನಡಿಬೇಕನ್ನುವ ಎಲ್ಲರೂ ಪ್ರಾರ್ಥನೆ ಮಾಡಾಕತ್ತಾರ. ಇವತ್ತು ಕುಡ್ಚಿಯಲ್ಲಿ ಏನಾಯ್ತು? ಕುಡ್ಚಿಯ ಮಹಾಜನತೆ ಭಾಳ ಪುಣ್ಯವಂತ ಜನತೆ. ಅಲ್ಲಿಯ ಶಾಸಕ ಮಹೇಶ್ ತಮ್ಮಣ್ಣವರು ಸಹಿತ ಪುಣ್ಯವಂತ. ಯಪ್ಪ, ನೀನು ಆರಿಸಿ ಬಂದಿದ್ದಿ ಕುಡ್ಚಿ ಮತಕ್ಷೇತ್ರದಿಂದ. ಆದರೆ ಅಭಿವೃದ್ಧಿ ಸಲುವಾಗಿ ಸ್ವತಃ ಮಂತ್ರಿನ ಮತ್ತು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿಯನ್ನು ಹೆಲಿಕಾಪ್ಟರ್ ಮುಖಾಂತರ ತಂದು ನಿನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಸಲುವಾಗಿ ಏನು ನೀ ಇವತ್ತು ಮಹಾ ಸಾಧನೆ ಮಾಡಿದೀಯ, ಅದು ನಿನಗೆ 28ಕ್ಕೆ ಪ್ಲಸ್ ಆಕೈತಿ. ಮಹೇಂದ್ರ ತಮ್ಮಣ್ಣವರ್ ಇವತ್ತು ಜಮೀರ್ ಅಹ್ಮದ್ ಖಾನನ್ನು ಕರ್ಕೊಂಡ್ಬಂದು, ಉಸ್ತುವಾರಿ ಮಂತ್ರಿನ ಕರ್ಕೊಂಡ್ಬಂದು ಅಲ್ಲಿ ಕೋಟಿ ರೂಪಾಯಿ ಅನುದಾನವನ್ನು ಸ್ಥಳದಲ್ಲೇ ಆದೇಶ ಪತ್ರಗಳನ್ನು ನೀಡಿದಂಥ ವಸತಿ ಮಂತ್ರಿ, ಅನೇಕ ರಸ್ತೆಗಳನ್ನು ನಿರ್ಮಾಣ ಮಾಡಿ ಕುಡ್ಚಿಗೆ ಹೆಚ್ಚಿನ ಅನುದಾನ ತಂದು ಕೊಟ್ಟಂಥ ಸತೀಶ್ ಜಾರಕಿಹೊಳಿ, ಇವರೆಲ್ಲರ ಸಂಗಮ, ಸಾವಿರಾರು ಜನರ ಕೂಗಾಟ, ಕೈ ಕುಲುಕು ಸಲುವಾಗಿ ನೂಕುನುಗ್ಗಲಾಗೈತಿ. ಜನಸ್ತೋಮ ಪ್ರೀತಿ ಅಂದ್ರೆ ಹೃದಯದಿಂದ ಬರ್ತೈತಿ. ಅದು ಶೇರೆ ಜಮೀರ್ ಅಹ್ಮದ್ ಖಾನ್ಗೆ ಮಾತ್ರ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜಮೀರ್ ಅಹ್ಮದ್ ಖಾನ್, ಸತೀಶ್ ಜಾರಕಿಹೊಳಿ ಸಂತೋಷ ಲಾಡ್ ಅಂದ್ರೆ ಥೈ ಕುಣಿತಾರ. ಜನರಿಗೆ ತಕ್ಷಣ ಸಿಗ್ತಾರೆ, ಕೆಲಸ ಮಾಡಿಕೊಡ್ತಾರೆ, ಹೃದಯವಂತರದಾರ, ಹೇಳಿದ್ದ ಮಾಡ್ತಾರೆ, ಕಾರ್ಯಕರ್ತರಿಗೆ ಸ್ಫೂರ್ತಿ ತುಂಬ್ತಾರೆ. ಇದಲ್ರಿ ಈ ಮೂರು ಅಂಶಗಳನ್ನು ಬಿಟ್ಟರೆ ಇವರು ಸತತ ಸೋಲಿಲ್ಲದ ಸರ್ದಾರ್ ಆಗ್ತಾರ. ಈಗ ಕುಡ್ಚಿದು ಫಂಕ್ಷನ್ದಲ್ಲಿ ಏನಾಯಿತು ಆ ವಿಡಿಯೋ ಹಾಕಾಕತ್ತನ್ನು ನೋಡ್ತೀರಿ. ಕುಡ್ಚಿ ಮಹಾಜನತೆ ಲೈಕ್ ಮತ್ತು ಶೇರ್ ಮಾಡ್ಕೋತ ಹೋಗ್ರಿ, ಫಾಲೋ ಮಾಡ್ಕೋತ ಹೋಗ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ, ಅನಿಸಿಕೆಗಳನ್ನ ಹಾಕಿರಿ. ಈ ಜಮೀರ್ ಅಹ್ಮದ್ ಖಾನ್ಗೆ ಒಂದು ಯುಕ್ತಿ ಐತಿ, ಜಮೀರ್ ಅಹ್ಮದ್ ಖಾನ್ಗೆ ಒಂದು ಶಕ್ತಿ ಐತಿ, ಜಮೀರ್ ಅಹ್ಮದ್ ಖಾನ್ಗೆ ಒಂದು ಹೃದಯ ಐತಿ. ಜಮೀರ್ ಅಹ್ಮದ್ ಖಾನ್ ಬಡವರ ಕಣ್ಣೀರು ಒರೆಸುವಂಥ ಅನೇಕ ಆಪರೇಷನ್ಗಳನ್ನು ಮಾಡಿ ಇವತ್ತು ಜನಮನ ಗೆದ್ದಂಥ ರಾಜ್ಯದ ನಾಯಕ ಅಂದರೆ ಜಮೀರ್ ಅಹ್ಮದ್ ಖಾನ್ ಕೇವಲ ಅಲ್ಪಸಂಖ್ಯಾತರ ನಾಯಕನಲ್ಲ, ಸರ್ವ ಜಾತಿ ಜನಾಂಗದ ನಾಯಕ. ಮೈಕ್ ಹಿಡಿದ ತಕ್ಷಣ ಜೈ ಭೀಮ್ ಅನ್ನುವ ಮೊದಲನೆಯ ಭಾರತದ ಮಂತ್ರಿ ಅಂದರೆ ಜಮೀರ್ ಅಹ್ಮದ್ ಖಾನ್. ಹಂಗಾದ್ರೆ ತೋರಿಸಲ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಉತ್ಪೂರ್ವವಾದಂತ ಸ್ವಾಗತವನ್ನು ಕೊಟ್ಟು ಈಗ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಎಲ್ಲರೂ ಕೂತ್ಕೊಳ್ರಿ. ಕಾರ್ಯಕ್ರಮದ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಮಹೇಂದ್ರನಾಥ್ ತಮ್ಮಣ್ಣವರ ಸಾಹೇಬರು ಒಂದೆರಡು ಮಾತನ್ನ ಮಾತಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಅಸಂಖ್ಯಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಲೋಕೋಪಯೋಗಿ ಸಚಿವರು, ಬೆಳಗಾವಿ ಜಿಲ್ಲೆಯ ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ಅಂತ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರಿ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಕೇಳ್ಕೊಂಡಾಗ
ನಾನು ಬರ್ತೀನಪ್ಪ ಸ್ವಲ್ಪ ಬಾಳ್ದಿಂದ ಆ ಒಂದು ಏನ ನಿರಾಶ್ರಿತ ಆ ಮಣಿಗಳ ನಾನು ಬಂದು ನೋಡ್ತೀನಿ, ನೋಡಿ ಇಲ್ಲೇ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ಜಮೀರಣ್ಣ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನಡೆದಿರ್ತಕ್ಕಂಥ ಯಾವತ್ತಿಗೂ ಕುರ್ಚಿ ಮತ್ತು ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಕುರ್ಚಿ ಮತಕ್ಷೇತ್ರದ ಎಲ್ಲ ಮತದಾರ ಬಾಂಧವರೇ, ಇವತ್ತು ನಾನು ಜಾಸ್ತಿ ಮಾತಾಡಕ್ ಹೋಗಿಲ್ಲ. ಯಾಕಂತಂದ್ರೆ ಟೈಮ್ ಬಹಳ ಕಡಿಮೆ ಐತಿ. ಅದಕ್ಕೆ ಒಂದೊಂದು ನಿಮಿಷ 2 ನಿಮಿಷ ಮಾತಾಡಬೇಕು ಅಂತ ಹೇಳಿದ್ರು. ನಿಮ್ಗೆಲ್ಲ ಎಲ್ಲರ ಮುಖಾಂತರ ಇವತ್ತು ನಾನು ಜಮೀರಣ್ಣ ಸಾಹೇಬ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲರೂ ಒಂಚೂರು ಶಾಂತತೆಯನ್ನ ಕಾಪಾಡಿ ಮಾನ್ಯ ಶಾಸಕರು ಮಾತಾಡ್ತಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿರ್ಬೋದು ಏನ್ಪಾ ಅಂತಂದ್ರ ಈ ಒಂದು ಕ್ಷೇತ್ರ ಕಾಂಗ್ರೆಸ್ ಗೆಲ್ಬೇಕಪ್ಪ ಅಂತಂದ್ರ ಕುರ್ಚಿ ಮೊದಲಿರ್ತದೆ ಒಂದು ಗೆಲ್ಲಾಕ. ಆ ಕುರ್ಚಿ ಮತದಾರ ಓಟ್ ಹಾಕಿದ್ರೆ ಮಾತ್ರ ಇಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂತ ಅವರಿಗೆ ಆಲ್ರೆಡಿ ಹೇಳ್ಬಿಟ್ಟಿನಿ ನಾನು. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಸ್ವಲ್ಪ ಶಾಂತ ರೀತಿಯಾಗಿ ಕುತ್ಕೋಬೇಕು, ಶಾಂತ ರೀತಿಯಾಗಿ ಕುತ್ಕೋಬೇಕು. ಇವತ್ತು ಬರ್ಬೇಕಾದ್ರೆ ಒಂದು 5 ನಿಮಿಷ ಒಳಗೆ ಗಾಡಿ ಒಳಗೆ ಇಲ್ಲೇನು ಸಮಸ್ಯೆಗಳದಾವ ಅಂತ ಎಲ್ಲ ಕೇಳ್ಕೊಂಡಾರ ಅವ್ರ. ಆ ಒಂದು ಬರುವಂತ ಡಿಪಾರ್ಟ್ನಾಗ ನಾನು ಇನ್ನೂ 2.5 ವರ್ಷ ಇರ್ತೀನಿ. ನಿಮ್ಮ ಉಡ್ಚಿಗೆ ಸಂಬಂಧಪಟ್ಟಂತಾಗಿರ್ಬೋದು ಅಥವಾ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಏನೇ ಕೆಲಸ ಇದ್ರು ನಾನು ಮಾಡಿ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡ್ಯಾರ. ಅದಕ್ಕೆ ದಯವಿಟ್ಟು ಸರ್ ನಿಮ್ಗೊಂದು ರಿಕ್ವೆಸ್ಟ್, ನಿಮ್ಮ ಬಗ್ಗೆ ಬಹಳಷ್ಟು ಪ್ರೀತಿ ಐತಿ, ಗುರುಗಳ ಬಹಳ ಗೌರವ ಐತಿ. ಬಹಳ ಜನ ಹೇಳ್ತಾರೆ ನಿಮ್ಗೆ ಸಾಹೇಬ್ರ ಕರ್ಕೊಂಬರಿ, ಸಾಹೇಬ್ರ ಕರ್ಕೊಂಬರಿ, ಸಾಹೇಬ್ರ ಕರ್ಕೊಂಬರಿ. ಇವತ್ತು ತಾವು ಇಲ್ಲಿ ಬಂದಿದ್ದೀರಿ. ಇವರೆಲ್ಲರ ಮುಖಾಂತರ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನೊಂದು 2 ಮಾತನ್ನ ಮುಕ್ತಾಯ ಮಾಡ್ತೀನಿ. ಇನ್ನು ಮುಂದೆ ಮಾನ್ಯ ನಮ್ಮ ಸತೀಶಣ್ಣ ಜಾರಕಿಹೊಳಿ ಸಾಹೇಬರವರು ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕುರ್ಚಿಯ ಬಹುದಿನಗಳ ಬೇಡಿಕೆ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರ ಪರಿಹಾರ ಆಗಿದೆ. ವೇದಿಕೆ ಮೇಲೆ ಶಾಸಕರಾದ ಮಹೇಶ್ ತಮ್ಮಣ್ಣವರವರೇ, ರಾಜು ಶೇಟ್ ಅವರೇ, ಎಲ್ಲ ಗಣ್ಯಮಾನ್ಯರೇ, ಹಂಚಿಗೆ ಹೇಳಲಿಕ್ಕೆ ಹೋಗೋಲ್ಲ. ತಮ್ಮ ಬೇಡಿಕೆ ಸುಮಾರು 6 ವರ್ಷ ಇರ್ಬೋದು, 6 ವರ್ಷ ಆಗಿದ್ದು. ಪ್ರವಾಹ ಬಂದ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಜಾಗ ಮಾತ್ರ ಕೊಟ್ಟಿದ್ರು, ಮನೆ ಕೊಡ್ಲಿಕ್ಕೆ ಆಗಿರ್ಲಿಲ್ಲ. ಈಗ ಮಹೇಶ್ ತಮ್ಮಣ್ಣವರು ನಾವು ಕೂಡ ಅವರಿಗೆ ವಿನಂತಿ ಮಾಡಿದ್ದೀವಿ. ಅವ್ರು ಹೇಳ್ತಾರೆ, ನಮ್ಮ ಮಂತ್ರಿಗಳು ಹೇಳ್ತಾರೆ ಯಾವಾಗ ಕೊಡ್ತೀವಿ, ಎಷ್ಟು ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅವ್ರ ಬಾಯಿಂದ ಹೇಳಿಸೋಣ. ಅವರಿಗೆ ಸಂಬಂಧಪಟ್ಟ ಇಲಾಖೆ ಸಚಿವರಾಗಿದ್ದಾರೆ. ಅದಕ್ಕಾಗಿ ನೀವೇನು ಬಹಳಷ್ಟು ಅಂತ ಕನಸು ಕಾಣ್ತಾ ಇದ್ರಿ, ಅದು ಕನಸು ಬೇಗ ಆಗ್ಲಂತ ಎಲ್ಲರ ಪರವಾಗಿ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. जली को आग कहते हैं, खुशी को आग. जिस राख से बारूद बनते हैं उसे नजीर अहमद खान साहब कहते हैं. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಜಮೀರಿ ಜೈ ಭೀಮ್ ಹೇಳಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕ್ ಆಗ್ತಾ ಇರ್ಲಿಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀರಿ. ಅಲ್ಲ ನಮ್ಮ ಕರ್ತವ್ಯ ಅಂತ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂತ ಸತೀಶ್ ಜಾರಕಿಹೊಳಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಶಾಸಕರಾದಂತ ಆಸಿಫ್ ಸೇಠ್ ಅವರೇ, ನನ್ನ ಆತ್ಮೀಯ ಸ್ನೇಹಿತ, ನನ್ನ ತಮ್ಮ ಆದಂತ MLA ಆದಂತ ಮಹೇಂದರ್ ಅವರೇ, ಗೀತಾ ಗೇಟ್ ಅವರೇ, ಶಂಕರ್ ಅವರೇ, ಶಿವಾನಂದ್ ಅವರೇ,
ಅಲ್ತಾಫ್ ಮೌಲಾನಾ ಅವರೇ, ಮಹಬೂಬ್ ಅವರೇ, ವೇದಿಕೆ ಮೇಲೆ ಹಸಿರಿರುವ ಎಲ್ಲ ಆತ್ಮೀಯರೇ, ಇಳಿದಿದ್ದ ಎಲ್ಲ ಆತ್ಮೀಯರೇ, ಬಹಳ ವರ್ಷದಿಂದ ತಮ್ಮ ಒಂದು ಕನಸಿತ್ತು, ಇವತ್ತು ಕನಸು ನನಸಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಬಹಳ ಸತಿ ನೀವು ದೊಡ್ಡ ಸಂಖ್ಯೆದಲ್ಲೇನೆ ರಂಜಾನ್ ತಿಂಗಳಲ್ಲೂ ಬಂದಿದ್ದೀರಾ, ಅದಾದ್ಮೇಲೂ ಬೇರೆ ಸಮಯದಲ್ಲೂ ಬಂದಿದ್ದೀರಾ. ನನ್ನ ಭೇಟಿ ಮಾಡಕಂತ ಬೆಂಗಳೂರಿಗೆ ತಾವು ಬಂದಿದ್ರಿ. 2005 ಫ್ಲಡ್ ಅಲ್ಲಿ ನೀರು ತುಂಬಿ ಎಲ್ಲ ಮನೆಗಳು ಹಾಳಾಗಿದ್ದಕ್ಕೆ 2005 ತಮಗೆ ಟೆಂಪರರಿ ಶೆಡ್ ಅನ್ನ ಮಾಡಿ ಜುನೇದ್ ನಗರ್ ಅಂತ, ಈ ಜುನೇದ್ ನಗರ್ ತನ್ನ ಏರಿಯಾಸ್ ಜುನೇದ್ ನಗರನ್ನ ಶಿಫ್ಟ್ ಮಾಡಿದ್ರು 2005. ಇವತ್ತು ನಾನು ನಮ್ಮ ನಾಯಕರಾದಂತ ಸತೀಶ್ ಸಾಹೇಬ್ರು, MLA ಮೆಹಂದ್ ಅವರೆಲ್ಲ ಗಟ್ಟಿ ಹಣ ನಮ್ಗೆ ನಾವು ಕೊಟ್ಟಿದ್ವಿ. ನಮ್ಗೆಲ್ಲ ಒಂದ್ ಕಡೆ ನೋಡಿ ನಮ್ಗೆಲ್ಲ ಒಂಥರ ಏನಪ್ಪ ಈ ತರ ಜೀವನ ಮಾಡ್ತಾವ್ರಂತ ನಮ್ಗೆಲ್ಲ ಒಂದ್ ಕಡೆ ದುಃಖನೂ ಆಗಿದೆ. ನಾನು ಆಶ್ವಾಸನೆಯನ್ನ ಭರವಸೆಯನ್ನ ಕೊಡ್ತೀನಿ. ನಾನು ಭೇಟಿ ಮಾಡಕ್ಕೆ ನನ್ನ DSS ಅಧ್ಯಕ್ಷ ಆದಂತ ಶಂಕರ್ ಅವರು, ಶಿವಾನಂದ್ ಅವರು ಇಬ್ಬರು ಬಂದಿದ್ರು. ಶಂಕರ್ ಅವರು ಹೋದ್ ಸತಿ ಬರುವಾಗ ನಾನು ಆಕ್ಚುಲ್ ಬರಕ್ ಕಾರಣ ಅಂದ್ರೆ ಒಂದ್ ಕಡೆ MLA ಅವ್ರ ಒತ್ತಡ ಇತ್ತು, ಒಂದ್ ಕಡೆ ಶಂಕರ್ ಅವ್ರು ಬಂದು ಕಣ್ಣನ್ನೀರಾಗಿ ದಯಮಾಡಿ ಒಂದ್ಸತಿ ತಾವು ಕುರ್ಚಿಗೆ ಬರ್ಬೇಕು, ಈ ಮನೆಗಳು ಹೆಂಗ್ ವಾಸ ಮಾಡ್ತಾರಂತ ತಾವು ಕಣ್ಣಾರೆ ನೋಡ್ಬೇಕಂತ ಕಣ್ಣಲ್ಲಿ ನೀರ್ ಹಾಕಿದ್ದಕ್ಕೆ ಶಂಕರ್ ಅವರು MLA ಹೇಳಿದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಇವತ್ತು ತಮಗೆ 2005 ಪಾಪು ಇದೇ ತರ ತಾವು ಜೀವನ ಮಾಡ್ತಾ ಇದ್ದೀರಾ. ಇವತ್ತು ತಮಗೆ ಆಶ್ವಾಸನೆ ನಾನು ಕೊಡ್ತೀನಿ. ನಾನು ಸತೀಶ್ ಸಾಹೇಬ್ರು, ಮಹೇಂದ್ರ MLA ಅವರು, ಆಫೀಸರ್ ಎಲ್ಲ ಮಾತಾಡಿದ್ದೀನಿ. ಯಾವುದೋ ಒಂಥರ ಸ್ಕೀಮ್ ಅಲ್ಲಿ ನಿಮ್ಗೆ ಜನವರಿ ಮಾರ್ಚ್ ಅಲ್ಲಿ ಆರ್ಡರ್ನ ಮಾಡಿ ಆದೇಶನ ಮಾಡಿ ಮನೆ ಕೆಲಸ ಮಾಡೋದು ಜವಾಬ್ದಾರಿಯನ್ನ ನಾನು ವಹಿಸ್ಕೊಳ್ತೀನಿ. ಸತೀಶ್ ವಹಿಸ್ಕೊಂಡಿದ್ದಾರೆ. ಇನ್ನೊಂದು ಮಾತನ್ನ ಕೇಳಿದೆ, ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕನಿಷ್ಠ ಬೆನಿಫಿಷರಿ 1 ಲಕ್ಷ ಕೊಡಕ್ಕೆ ಸಾಧ್ಯ ಅಂತ ಕೇಳ್ಕೊಂಡೆ. ನಮ್ಮ MLA ಅವರು ಮಾತಾದ್ರು, ಇಲ್ಲ ಸರ್, ಅವ್ರ ಪಾಪ ಜೀವನ ಮಾಡೋದೇ ಬಹಳ ಕಷ್ಟ ಇದೆ, ಅವ್ರಿಗೆ ಫುಡ್ ಊಟನೂ ಅವ್ರು ಬೇರೆ ಕಡೆಯಿಂದ ಬಂದು ಜನ ಕೊಡ್ತಾ ಇದ್ದಾರೆ, ಅವ್ರು 1 ಲಕ್ಷನೂ ಕೊಡಕ್ಕೆ ಸಾಧ್ಯ ಆಗಲ್ಲ ಅಂದ್ರು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ST-STಗಳು ಇರೋದು. ನಾನು ಏನಾರು ಮಾಡಿ ನಾನು ವ್ಯವಸ್ಥೆನ ಮಾಡಿ ನೀವೇನು ದುಡ್ಡು ಕಟ್ಟೋದು ಬೇಕಾಗಿಲ್ಲ, ನಿಮ್ ಬರೋ ಮಾರ್ಚ್ ಅಲ್ಲಿ ಮನೆಗಳು ಕೆಲಸ ಶುರು ಮಾಡೋ ಜವಾಬ್ದಾರಿ ನಾನು ಸತೀಶನ ಹೆಲಿಕಾಪ್ಟರ್ ಅಲ್ಲಿ ಬಂದಿದ್ದ ಕಾರಣಕ್ಕೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗ್ಬೇಕು. ಇನ್ನೊಂದು ದಿನ ಬಿಡು ಮಾಡ್ಕೊಂಡು ನಾನು ಅರ್ಧ ದಿನ ನಾನು MLA ಅವ್ರಿಗೆ ಹೇಳಿದ್ದೀನಿ, ನಾನು ಅಣ್ಣ ಮಹೇಂದ್ರ ಹೇಳಿದ್ದೀನಿ, ನಾನು ಅರ್ಧ ದಿನ ಒಂದಿನ ನಾನು ಪೂರ ಕುರ್ಚಿದಲ್ಲಿ ಎಲ್ಲಾ ಕಡೆ ಏನಂದ್ರೆ ನನ್ನ ಅನ್ಸಿಕೆ ಇವತ್ತು ಕೊಡ್ತಾ ಇದ್ದ ಪ್ರೀತಿ ಇಡೀ ದೇಶದಲ್ಲಿ ಯಾವ ರಾಜಕಾರಣಿಗೂ ಪ್ರೀತಿ ಸಿಕ್ಕಿಲ್ಲ. ಆ ಪ್ರೀತಿ ನಿಮ್ ಜೊತೆ ಇರ್ತೀನಿ. ನಾನೇ ಬಂದು ಒಂದಿನ ಕುರ್ಚಿಯಲ್ಲಿ ಇರ್ಕಿ ನೀವೇನೇನು ಸಮಸ್ಯೆ ಇದೆ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳ್ತಾ ನಮ್ಮ MLA ಅವರು ಮಹೇಂದ್ರ ಅವರು ನಮ್ಮ ಒಪ್ಪಂಡ್ ಮಸೀದಿಗಳು ನನಗೆಲ್ಲ ರಿನ್ಯೂವೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಹ್ವಾನ ಕೊಟ್ಟಿರೋರು 1,65 ಲಕ್ಷ ರೂಪಾಯಿ ಇವತ್ತು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರ MLA ಕೈಯಲ್ಲಿ ನಾನು ಕೊಡ್ತೀನಿ. ಅದೇ ತರ ನಮ್ಮ ಸತೀಶ್ ಸೋಗಾರನು ಅವ್ರ ಕ್ಷೇತ್ರದ ಬೆಲ್ಗಾಮ್ದು ಮಸೀದಿಗಳು ರಿನ್ಯೂವೇಷನ್ ಮಾಡಕ್ಕೆ ಅಂತ ಅವರು ಸತೀಶ್ ಸೋಗಾರ್ ಕೇಳಿದ್ರು. ಅವ್ರು 2,05 ಲಕ್ಷನ ಆದೇಶನ ಮಾಡಿದ್ದೀನಿ. ನಾನು 2 ತಿಂಗಳಲ್ಲಿ ನಿಮ್ಗೆ ಮಾತು ಕೊಟ್ಟಿದ್ದೀನಿ. ಮಾರ್ಚ್ ಅಲ್ಲಿ ಬಂದು ಹೆಂಗೋನೋ ಏನ್ ಮಾಡ್ತೀನೋ ಗೊತ್ತಿಲ್ಲ, ಇಲ್ಲಿ ಗುದ್ಲಿ ಪೂಜೆ ಮಾಡಕ್ಕೆ ನಾನೇ ಸ್ವತಃ ಬಂದು ಜೊತೆ ಊಟ ಮಾಡ್ತೀನಿ ಅಂತ ಹೇಳಿ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಮಹೇಂದ್ರ MLA ಅವ್ರನ್ನ ನನ್ನ ಆತ್ಮೀಯ ಸ್ನೇಹಿತರಿಗೆ ಅವ್ರಿಗೆ ಧನ್ಯವಾದಗಳು ಸಲ್ಲಿಸಿ ಮಾತನ್ನ ಕೊಟ್ಟಿ ಸರ್. ಇದು ಮಾರ್ಚ್ ಅಲ್ಲಿ ಗುದ್ಲಿ ಪೂಜೆ ನಾನು ಸತೀಶ್ ಸೋಗಾರ್ ನೀವು ಆಸಿಫ್ ಶೆಟ್ ಬಂದು ಮಾಡ್ಕೊಡ್ತೀವಿ ಅಂತ ಮಾತನ್ನ ಹೇಳಿ ನಿಮ್ಗೆಲ್ಲ ಒಳ್ಳೇದಾಗಿ ಅಂತ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ